ನೋಡ್ರಿ ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ನೋಡ್ರಿ ಇವತ್ತು ಕಾಜಿ ಕಟ್ಲೆ ಮಾಡ್ತೀನಿ. ರಕ್ಷಾಬಂಧನ, ದೀಪಾವಳಿಗೆ, ದಸರಾಗೆ ಮಾಡ್ಬೋದು. ಇದು ನೋಡ್ರಿ 200 ಗ್ರಾಮ್ ಅಷ್ಟು ಇದೆ, 100 ಗ್ರಾಮ್ ಅಷ್ಟು ಇದೆ. ಇದಕ್ಕೆ ಏನೇನಂದ್ರೆ ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ, ನೀರು ಹಾಕಿ ಇದು ಮಾಡ್ಬೇಕು. ಈ ಥರ ಗಂಟು ಎಲ್ಲ ಇರಬಾರ್ದು, ಚೆನ್ನಾಗಿ ಪೌಡರ್ ಥರ ಹಾಕ್ಬೇಕು. ಇದಕ್ಕೆ ಹಾಕಂತೀವಿ ಸೀರೆ ತಿನ್ನಿಸ್ತಾನೇ ಇರಬೇಕು, ಚೆನ್ನಾಗಿ ಬರುತ್ತೆ. ಸಣ್ಣ ಸ್ವಲ್ಪ ಇದು ಮಾಡಿ ಇದೆಲ್ಲ ತಕ್ಕೊಬೇಕ್ರಿ. ಇದು ತಣ್ಣಗಾಗಿದ್ಮೇಲೆ ಇದು ಮಾಡ್ಕೊಳ್ಬೇಕ್ರಿ. ಬಿಸಿ ಇದ್ದಾಗ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅಂಗಡಿಯಲ್ಲಿ ಎಷ್ಟು ಕಾಸ್ಟ್ಲಿ ಇರುತ್ತೆ ನೋಡ್ರಿ. ಹಬ್ಬಗಳಿಗೆ ಗೆಸ್ಟ್ ಬಂದಾಗೆ ಈ ಥರ ಎಲ್ಲ ಮಾಡ್ಬೋದ್ರಿ. ಮನೇಲೆ ಎಲ್ಲ ಮನೇಲೇ ಇರುತ್ತೆ. ತುಪ್ಪ, ಗೋಡಂಬಿ, ಸಕ್ಕರೆ ಎಲ್ಲ ಮನೇಲೇ ಇರುತ್ತೆ ಅಂದ್ರೆ ಆಲ್ಮೋಸ್ಟು. ನೋಡ್ರಿ ಈ ಥರ ಅಂಟಿಸಿದ್ರು ತಕ್ಕೊಂಬೋದು, ಬಂದೇ ಬರುತ್ತೆ. ಕಾಜು ಕಟ್ಲೆ ನೋಡಿ ರೆಡಿಯಾಗಿದೆ. ಇವಾಗ ಹೆಂಗೆ ನಾವು ಚಪಾತಿ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಬೇಕ್ರಿ. ಇದು ಚೆನ್ನಾಗಿ ನೀಟಾಗಿ ಬರ್ಬೇಕ್ರಿ. ಲಟ್ಸ್ಕೊಬೇಕ್ರಿ. ತೆಳ್ಳಗಿರಬಾರ್ದು, ದಪ್ಪ ಇರಬೇಕು.
ಈ ಥರ ಓಪನ್ ಆದರೆ ಈ ಥರ ಕೈಯಿಂದನೇ ಹಿಂಗೆ ಮಾಡ್ಕೊಳ್ರಿ. ದಪ್ಪ ಇರಬಾರ್ದು, ತೀರಾ ತೆಳ್ಳಗಿರಬಾರ್ದು. ಈ ಥರ ಪೇಪರ್ ಇಲ್ಲ ಅಂದ್ರೂ ಎಣ್ಣೆ ಕವರಲ್ಲೂ ಮಾಡ್ಕೊಬೋದು. ಹೋಳಿಗೆ ಎಲೆ ಬರುತ್ತಲ್ರಿ ಅದ್ರಾಗೂ ಮಾಡ್ಕೊಬೋದು. ಬಟರ್ ಪೇಪರ್ ಇದು. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ರೀ. ರಕ್ಷಾಬಂಧನ ಅಂದು ನಮ್ಮ ತಂಗಿಯರು ಸ್ವೀಟು ರಾಖಿ ಕಳ್ಸೋಕ್ಕೆ ನಮ್ಮ ಮಗನಿಗೆ ಲೇಟ್ ಆಗುತ್ತೆ ಅಂದು, ಮತ್ತು ಅವ್ನು ಬೆಳಗ್ಗೆನೇ ಕಾಲೇಜಿಗೆ ಹೋಗ್ತಾನಂದು ನಾನೇ ರೆಡಿ ಮಾಡ್ತಾ ಇದ್ದೀನಿ. ಸಾಕು ತಗೊಳ್ರಿ, ಪೀಸಸ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತೀವಲ್ರಿ, ಏನಾಗಲ್ಲ. ಕಲಿಯೋದು ಏನು ತುಂಬ ಕಷ್ಟ ಅಲ್ಲ ಅಡುಗೆ ಮಾಡೋದೆಲ್ಲ. ನನಗೆ ಭಾಳ ಹೇಳ್ತಿದ್ರಿ ಅಡುಗೆ ನೀನು ಕಲಿಯಲ್ಲ ಅಂತಿದ್ರು ನಮ್ಮ ಮನೇಲೆಲ್ಲ. ಬೇರೆಯವ್ರು ಹೇಳಲ್ಲ, ಮನೆಯವ್ರು ಹೇಳೋದು. ಅದು ಎಷ್ಟು ಜನ ಬಂದರೆ ಅಡುಗೆನೂ ಮಾಡ್ತೀನಿ ರೀ, ಟೆನ್ಷನ್ ಮಾಡ್ಕೊಳಲ್ಲ. ಅಂಗಡಿಗೆಲ್ಲ ನೋಡ್ರಿ ತುಂಬ ಕಾಸ್ಟ್ಲಿ ಇದು. 1/4 kg 100 ಗ್ರಾಮ್ ಎಲ್ಲ ತಂದರೆ ನಾವು ಮನೆಯಲ್ಲೇ ಮಾಡ್ಬೋದು ರೀ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಬೋದು ರೀ. ನೋಡಿರಿ ಸ್ವೀಟ್ ರೆಡಿಯಾಗಿದೆ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಪೀಸಸ್ ಮಾಡ್ಕೊಬೋದು ರೀ. ನೋಡಿರಿ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಶಿಲ್ಪ ಮಾಡ್ತಾರೆ. ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯವರು, ನನ್ನ ಮಗ ಅವನು ಭಾಳ ಆ ಥರ ರೆಸಿಪಿ ಮಾಡಿರಿ, ಹಂಗೆ ಮಾತಾಡ್ರಿ ಹಿಂಗೆ ಮಾತಾಡ್ರಿ ಅಂತಾನೆ ನಗ್ತಾನೆ ನಾನು ಮಾತಾಡೋದಕ್ಕೆ. ನೀವೆಲ್ಲ ನೋಡಿ ನೀವೆಷ್ಟು ನಗ್ತೀರ ಗೊತ್ತಿಲ್ಲ ರೀ. ನಾಚ್ಕೊಂಡಂಗಿಲ್ರಿ, ನಾವು ಕಲಿಬೇಕು. ನಮ್ಗೆ ಬರಲ್ಲ ಅಂದರೆ ಬಿಡಬಾರ್ದ್ರಿ, ಮಾಡಬೇಕು. ನಮ್ಗೆ ಮಾಡೋಕ್ಕೆ ಬರಲ್ಲ, ಕಷ್ಟ ಆಗುತ್ತೆ ಅನ್ನಂಗಿಲ್ರಿ. ಇವತ್ತು ದೇವಸ್ಥಾನ, ದುಗ್ಗಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿವ್ರಿ. ನಾನು ಯಾವ ದೇವಸ್ಥಾನ ಬಿಟ್ಟು ದುಗ್ಗಮ್ಮ ದೇವಸ್ಥಾನ, ಈರಣ್ಣ ದೇವಸ್ಥಾನ, ದಾನಮ್ಮ ದೇವಸ್ಥಾನ 3 ದೇವಸ್ಥಾನ ಬಿಡಲ್ರ ರೀ. ನಮ್ಮ ಮನೆ ದೇವರು ದಾನಮ್ಮ, ಈರಭದ್ರೇಶ್ವರ, ಉಳ್ವಿ ಚನ್ನಬಸವೇಶ್ವರ ದೂರ ಇದೆ, ಅಲ್ಲಿಗೆ ಹೋಗಕ್ಕೆ ಆಗ್ತಾ ಇಲ್ಲ ನಮಗೆ. ನೋಡ್ರಿ ಇಷ್ಟು ಪೀಸಸ್ ಆಗಿದೆ. ಅಂಗಡಿಗೆ ಹೇಳಿದ್ರೆ ಎಷ್ಟು ಆಗುತ್ತೆ, ನಾನು ಒಂದು 600-700 ರೂಪಾಯಿ ತನಕ ಆಗ್ಬೋದು ರೀ. ನೋಡ್ರಿ ಮಧ್ಯ ಕರ್ನಾಟಕ ದಾನೇಶ್ವರಿ ಕಿಚನ್ ಚಾನಲಿಂದ ಕಾಜು ಕಟ್ಲಿ ರಕ್ಷಾಬಂಧನ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ನಮಗೆ ಅಣ್ಣಗಳಿಲ್ರಿ, ನಮ್ಮ ಮಗನೇ ನನಗೆ ಅಣ್ಣ ತಮ್ಮ ಇದ್ದಂಗಿದ್ದಾನೆ ಎಲ್ಲದಕ್ಕೂ. ನೋಡ್ರಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ.